ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿಶಾ ಕುಕಿಂಗ್ ಚಾನಲ್. ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತಾ ಇದ್ದೀನಿ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿರುವಂತಹ ಸ್ನ್ಯಾಕ್ಸ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ನೋಡಿರಿ, ಹಸಿ ಆಲೂಗಡ್ಡೆನ ಬಳಸಿಬಿಟ್ಟು ಈ ಸ್ನ್ಯಾಕ್ಸನ್ನು ಮಾಡ್ಕೋಬೋದು. ತುಂಬ ಈಸಿಯಾಗಿ ಒಂದು 10-15 ನಿಮಿಷದಲ್ಲಿ ಇದನ್ನು ನಾವು ಪ್ರಿಪೇರ್ ಮಾಡಿ ತಿನ್ಬೋದು. ನೋಡಿರಿ, ತಿನ್ನಬೇಕು ಅನ್ನಿಸ್ದ ತಕ್ಷಣವೇ ಮಾಡ್ಕೊಂಡು ತಿಂದು ನೋಡಿರಿ, ತುಂಬ ಚೆನ್ನಾಗಿರುತ್ತೆ. ಮಾಡ್ತಾನೆ ತಟ್ಟೆ ಖಾಲಿ ಮಾಡ್ತಾರೆ, ಅಷ್ಟು ಚೆನ್ನಾಗಿರುವಂತಹ ಈ ಸ್ನ್ಯಾಕ್ಸನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ರಿ. ಫಟಾಫಟ್ ಅಂತ ಹೇಳಿ ನೀವು ಕೂಡ ಇದೇ ರೀತಿ ಮಾಡ್ಕೊಂಡು ತಿಂದು ನೋಡಿರಿ, ಹೇಗೆ ಬಂತು ಅಂಥೇಳಿ ತಿಳಿಸಿ. ಹಾಗೆ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಅನಿಸಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿರಿ. ಆವಾಗ ನಾನು ಹಾಕೋ ಡೈಲಿ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇದೇ ರೀತಿ ಒಳ್ಳೆ ರೆಸಿಪಿಗಳನ್ನು ನೀವು ನೋಡ್ಬೋದು, ಕಲಿಬೋದು. ಹಾಗಾದರೆ ನೋಡಿರಿ, ಫಟಾಫಟ್ ಅಂಥೇಳಿ ಒಂದು ಲೈಕ್ ಕೊಟ್ಟು ನೋಡ್ಕೊಂಬನ್ನಿ ಹೇಗೆ ಮಾಡೋದು ಅಂಥೇಳಿ. ಇಲ್ಲಿ ನೋಡಿರಿ, ಒಂದು ಹಸಿ ಆಲೂಗಡ್ಡೆನ ನಾನು ಇವತ್ತು ತೊಗೊಂಡಿದ್ದೀನಿ. ಇದನ್ನು ಒಂದು ಸ್ವಲ್ಪ ನೀರಲ್ಲಿ ಹಾಕಿ ವಾಶ್ ಮಾಡಿ ತೊಗೊಳ್ರಿ. ಆಮೇಲೆ ಇದರ ಸಿಪ್ಪೆನ ಮೇಲೆ ಈ ಥರ ಗ್ರೇಟ್ ಮಾಡಿ ತೊಗೊಂಡ್ಬಿಡ್ರಿ. ಯಾಕೆಂದರೆ ಸಿಪ್ಪೆ ಇದ್ದರೆ ಸ್ನ್ಯಾಕ್ಸ್ ಚೆನ್ನಾಗಿ ಬರೋದಿಲ್ಲ. ಟೇಸ್ಟಿಯಾಗಿ ಬರಬೇಕು ಅಂದರೆ ಈ ಥರ ಸಿಪ್ಪೆನ ಪೀಲ್ ಮಾಡಿ ತೆಗೆದುಬಿಡ್ರಿ. ಇದರಲ್ಲಿ ಏನಾದರೂ ಸಣ್ಣ ಧೂಳು ಅಥವಾ ಮಣ್ಣು ಇದ್ರೂ ಕೂಡ ಹೊರಟೋಗ್ಬಿಡುತ್ತೆ. ಈ ಥರ ಗ್ರೇಟ್ ಮಾಡಿ ತೊಗೊಳ್ರಿ. ಸ್ವಲ್ಪ ನೀರಲ್ಲಿ ಹಾಕಿ ವಾಶ್ ಮಾಡಿದರೆ ಬೇಗನೆ ಗ್ರೇಟ್ ಆಗುತ್ತೆ. ನೋಡಿರಿ, ಈ ರೀತಿ ಗ್ರೇಟ್ ಮಾಡಿ ತೊಗೊಂಡು ಇದನ್ನು ನಾವು ಒಂದ್ಸರಿ ನೀರಲ್ಲಿ ಹಾಕಿ ವಾಶ್ ಮಾಡಬೇಕು. ಏಕೆಂದರೆ ಅದರಲ್ಲಿ ಸ್ಟಾರ್ಚ್ ಇರೋದ್ರಿಂದ ಆಲೂಗಡ್ಡೆ ಕಪ್ಪಾಗೋ ಚಾನ್ಸ್ ಇರುತ್ತೆ. ಈಗ ಈ ಥರ ಗ್ರೇಟ್ ಮಾಡಿದಂತಹ ಆಲೂಗಡ್ಡೆನ ಚಿಕ್ಕ ಪೀಸ್ಗಳನ್ನಾಗಿ ಕಟ್ ಮಾಡ್ಕೊಳ್ರಿ. ಈ ರೀತಿ ಕಟ್ ಮಾಡಿಕೊಂಡ್ರೆ ನೋಡಿರಿ, ಫೈನಾಗಿ ಇದು ಗ್ರೈಂಡ್ ಆಗುತ್ತೆ. ಯಾಕಂದರೆ ಇದನ್ನು ನಾನು ಗ್ರೈಂಡ್ ಮಾಡ್ತಾ ಇದ್ದೀನಿ. ಇದನ್ನು ಗ್ರೈಂಡ್ ಮಾಡೋಕ್ಕಿಂತ ಮುಂಚೆ ಕಟ್ ಮಾಡಿದ ತಕ್ಷಣವೇ ನೀರಲ್ಲಿ ಹಾಕಿಬಿಡ್ರಿ. ಇದರಲ್ಲಿರುವಂಥ ಸ್ಟಾರ್ಚ್ ಎಲ್ಲ ಬಿಟ್ಕೊಳ್ಳುತ್ತೆ. ಏಕೆಂದರೆ ಆಲೂಗಡ್ಡೆಯಲ್ಲಿ ತುಂಬ ಸ್ಟಾರ್ಚ್ ಇರುತ್ತೆ, ಅದು ಎಲ್ಲ ಹೊರಟೋಗ್ಬೇಕು ಅಂದರೆ ಕಟ್ ಮಾಡಿದ ತಕ್ಷಣವೇ ಈ ಥರ ಹಾಕ್ಕೊಳ್ರಿ. ನಾನಿಲ್ಲಿ 1 ಆಲೂಗಡ್ಡೆನ ಬಳಸ್ತಾ ಇದ್ದೀನಿ. ನಿಮಗೆ ಸ್ನ್ಯಾಕ್ಸ್ ಕ್ವಾಂಟಿಟಿ ಜಾಸ್ತಿ ಬೇಕು ಅಂದರೆ ನೀವು 2 ಆಲೂಗಡ್ಡೆನಾದರೂ ಬಳಸಿ ಮಾಡ್ಬೋದು. ಇಲ್ಲಿ ನೋಡಿರಿ, 1 ಕಪ್ಪಷ್ಟು ಇಲ್ಲಿ ನಾವು ಬಾಂಬೆ ರವಾನ ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ ಚಿರೋಟಿ ರವೆ ಇದ್ದರೆ ಅದನ್ನು ಹಾಕ್ಬೋದು. ಬಾಂಬೆ ರವೆ, ಚಿರೋಟಿ ರವೆ ಎರಡರಲ್ಲಿ ಯಾವುದಾದ್ರೂ ನೀವು ತೊಗೊಂಡು ಮಾಡ್ಬೋದು. ಈಗ ನೋಡಿರಿ, ಈ ಬಾಂಬೆ ರವಾನ 1 ಕಪ್ಪಷ್ಟು ತೊಗೊಂಡಿದ್ದೀನಿ. ಇದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಈ ಥರ ಒಂದು ದೊಡ್ಡ ಪಾತ್ರೆಗೆ ಹಾಕ್ಕೊಳ್ರಿ. ಹಾಕ್ಕೊಂಡು ಈಗ ಇದಕ್ಕೆ ಮತ್ತೆ 1 ಕಪ್ಪಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ನೀರು ಹೆಚ್ಚು ಕಡಿಮೆ ಹಾಕಿದರೂ ನಡೆಯುತ್ತೆ, ಏನು ತೊಂದರೆ ಇಲ್ಲ. ಇಲ್ಲಿ ನಾನು ರವೆ ಮುಳುಗುವಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ನೋಡಿ, ನಿಮಗೆ ಜಾಸ್ತಿ ಬೇಕಂದರೆ ಜಾಸ್ತಿನಾದರೂ ಹಾಕ್ಬೋದು. ಈ ರವೆನ ಈ ಥರ ನೀರಲ್ಲಿ ಹಾಕಿ ಒಂದು 10 ನಿಮಿಷ ಇದನ್ನು ಸೈಡಿಗೆ ಎತ್ತಿಡೋಣ. ಯಾಕೆಂದರೆ ರವೆ ಚೆನ್ನಾಗಿ ಅರಳ್ಕೋಬೇಕು. ನೀರಿನಲ್ಲಿ ಹೇಗೆ ಅರಳುತ್ತೆ ನೋಡಿರಿ, ತುಂಬ ಚೆನ್ನಾಗಿ ಬರುತ್ತೆ, ಫ್ಲಫಿಯಾಗಿ ಬರುತ್ತೆ. ಇದು ಒಂದು 10 ನಿಮಿಷ ಇದನ್ನು ನೆನೆಯಕ್ಕೆ ಬಿಡೋಣ. ನೀರೆಲ್ಲ ಅಬ್ಸರ್ವ್ ಮಾಡಿಕೊಂಡು ಚೆನ್ನಾಗಿ ಬರುತ್ತೆ. ಈಗ ಇದನ್ನು ಸೈಡಿಗೆ ಇಡೋಣ. ಇಲ್ಲಿ ನೋಡಿರಿ, ಫಸ್ಟ್ ನಾವು ಕಟ್ ಮಾಡಿದಂಥ ಆಲೂಗಡ್ಡೆನ ತಗೊಳ್ರಿ. ಈಗ ಒಂದು ಸರಿ ಇದನ್ನು ನೀರಲ್ಲಿ ಹಾಕಿ ವಾಶ್ ಮಾಡಿದ್ರಲ್ವ, ಇದರಲ್ಲಿ ನೀರಲ್ಲೇ ಇಡಬೇಕು. ಇದನ್ನು ಹಾಗೆ ಇಡಬಾರ್ದು. ಇದನ್ನು ಡೈರೆಕ್ಟಾಗಿ ಮಿಕ್ಸರ್ ಜಾರಿಗೆ ಹಾಕ್ತಾಯಿದ್ದೀನಿ ನಾನು. ನೋಡಿ, ನಾನು ಹೇಳ್ದಂಗೆ ನಿಮಗೆ ಕ್ವಾಂಟಿಟಿ ಜಾಸ್ತಿ ಬೇಕು ಅಂದರೆ ನೀವು ಜಾಸ್ತಿ ಆಲೂಗಡ್ಡೆನಾದರೂ ಬಳಸ್ಬೋದು. ಇದರಲ್ಲಿ ಒಂದು ಅರ್ಧ ಕಪ್ಪಷ್ಟು ನಾನು ಉಳ್ಳಾಗಡ್ಡಿನ ಬಳಸ್ತಾ ಇದ್ದೀನಿ. ಅಂದರೆ ಒಂದು ಚಿಕ್ಕ ಗಾತ್ರದ ಉಳ್ಳಾಗಡ್ಡಿನ ತೊಗೊಂಡು ಈ ಥರ ಅದನ್ನು ಸಣ್ಣಗೆ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಫ್ಲೇವರ್ ಮಾತ್ರ ಅದ್ಭುತ ಇರುತ್ತೆ, ಇದು ರುಚಿ. ಹಾಕ್ರಿ. ಆಮೇಲೆ ಒಂದು ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಖಾರಕ್ಕೆ ನೋಡಿ ಹಾಕ್ಕೊಳ್ರಿ. ನಿಮಗೆ ಸ್ಪೈಸಿ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಯೂಸ್ ಮಾಡ್ಕೊಳ್ರಿ. ಇಲ್ಲಿ 1 ಹಸಿಮೆಣ್ಸಿನ್ಕಾಯಿನಷ್ಟೇ ಬಳಸ್ತಾ ಇದ್ದೀನಿ. ಮತ್ತು 1 ಗೆಡ್ಡೆ ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ. ಸಿಪ್ಪೆ ಸುಲಿದು ಹಾಕ್ತಾಯಿದ್ದೀನಿ. ಜವಾರಿ ಬೆಳ್ಳುಳ್ಳಿ. ಈಗ ಇದನ್ನು ನೈಸಾಗಿ ಗ್ರೈಂಡ್ ಮಾಡಿ ತೊಗೊಂಬರೋಣ. 1 ಲಕ್ಷ ಇರಲಿ, ಇದಕ್ಕೆ ನೀರು ಹಾಕಬಾರ್ದು, ಹಾಗೇ ಗ್ರೈಂಡ್ ಮಾಡಿರಿ. ಏಕೆಂದರೆ ಆಲೂಗಡ್ಡೆ ಮತ್ತು ಉಳ್ಳಾಗಡ್ಡಿನಲ್ಲಿ ವಾಟರ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಹಾಗಾಗಿ ಅದರಲ್ಲೇ ನೀವು ಇದನ್ನು ಗ್ರೈಂಡ್ ಮಾಡಬೇಕು. ಜಾಸ್ತಿ ನೀರು ಹಾಕಕ್ಕೆ ಹೋಗ್ಬೇಡ್ರಿ. ನೀರಂತರ ಹಾಕಲೇಬೇಡ್ರಿ, ಹಾಗೆ ಗ್ರೈಂಡ್ ಮಾಡಿರಿ. ಈಗ ನೋಡಿರಿ, ಫಸ್ಟ್ ಏನು ನಾವು ರವೆನ ನೆನೆ ಇಟ್ಟಿದ್ವಲ್ಲ, ನೋಡಿರಿ ತುಂಬ ಚೆನ್ನಾಗಿ ಸಾಫ್ಟಾಗಿ ನೆನೆದಿದೆ. ನೀರೆಲ್ಲ ಅಬ್ಸರ್ವ್ ಮಾಡ್ಕೊಂಡಿದೆ. ಎಕ್ಸ್ಟ್ರಾ ನೀರೇನಾದರೂ ಮೇಲ್ಗಡೆ ಇದ್ದರೆ ಅದನ್ನು ಸೋಸಿ ತೆಗೆದುಬಿಡ್ರಿ, ಬಸ್ತು ತೆಗೆದುಬಿಡ್ರಿ. ಆಮೇಲೆ ನೋಡಿರಿ, ಇದಕ್ಕೆ ರವೆಗೆ ಹಾಕ್ತಾಯಿದ್ದೀನಿ ನಾನು ಸ್ವಲ್ಪ ಹಸಿ ಕೊತ್ತಂಬರಿನ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ನೋಡಿರಿ, ಕರಿಬೇವನ್ನ ಹಾಕ್ತಾಯಿದ್ದೀನಿ. ಅದರ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. 1 ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್ ಹಾಕ್ತಾಯಿದ್ದೀನಿ. ನೀವು ಬೇಕಾದ್ರೆ ಅಚ್ಚ ಖಾರದ ಪುಡಿ ಆದರೂ ಹಾಕ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ರಿ. ಆಮೇಲೆ ನೋಡಿರಿ, 1 ಸ್ಪೂನಷ್ಟು ನಾನಿಲ್ಲಿ ಧನಿಯಾ ಪೌಡ್ರನ್ನು ಹಾಕ್ತಾಯಿದ್ದೀನಿ. ತುಂಬ ಒಳ್ಳೆ ಫ್ಲೇವರ್ ಕೊಡುತ್ತೆ ಇದು. ಧನಿಯಾ ಪೌಡ್ರ್ ಅದಿಲ್ಲ ಅಂದರೆ ನಿಮ್ಮ ಹತ್ರ ಚಿಕನ್ ಮಸಾಲ ಅಥವಾ ಗರಂ ಮಸಾಲ ಯಾವುದಾದ್ರು ಇದ್ದರೆ ಹಾಕ್ರಿ. ಇಲ್ಲೊಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲನ್ನು ಸಹಿತ ನಾನಿಲ್ಲಿ ಬಳಸ್ತಾ ಇದ್ದೀನಿ. ಒಳ್ಳೆ ಫ್ಲೇವರು ಅರೋಮ ಕೊಡುತ್ತೆ ಅಂಥೇಳಿ. ಈಗ ನೋಡಿರಿ, ಇದಕ್ಕೆ ಸ್ವಲ್ಪ ನಾನು 1 ಸ್ಪೂನಷ್ಟು ಬಿಳಿ ಎಳ್ಳನ್ನು ಹಾಕ್ತಾಯಿದ್ದೀನಿ. ಈ ಎಳ್ಳುಗಳು ಅಷ್ಟೇ ಒಳ್ಳೆ ರುಚಿ ಕೊಡುತ್ತೆ, ಒಳ್ಳೆ ಕ್ರಂಚಿನೆಸ್ ಕೊಡುತ್ತೆ. ನೋಡಿರಿ, ಸ್ವಲ್ಪ ಕಸ್ತೂರಿ ಮೇಥಿನ ಹಾಕ್ತಾಯಿದ್ದೀನಿ. 1 ಸ್ಪೂನಷ್ಟು ಕಸ್ತೂರಿ ಮೇಥಿನ ಹಾಕ್ರಿ. ಅದ್ರ ಕೂಡ ಘಮ ತುಂಬ ಚೆನ್ನಾಗಿರುತ್ತೆ. ಎಲ್ಲದನ್ನು ಈಗ ಮಿಕ್ಸ್ ಮಾಡಿಕೊಡ್ರಿ ನೀಟಾಗಿ. ರವೆನಲ್ಲಿ ಎಲ್ಲ ಹೊಂದ್ಕೊಳ್ಳೋ ರೀತಿ ಇದನ್ನು ಒಂದ್ಸರಿ ಮಿಕ್ಸ್ ಮಾಡಿಕೊಡ್ರಿ. ನಾವು ಹಾಕಿರೋಂಥ ಉಪ್ಪು, ಸ್ಪೈಸಸ್ ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು. 1-2 ನಿಮಿಷ ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಎಲ್ಲ ಕಂಟೆಂಟ್ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ನೋಡಿ,
ಈ ರೀತಿ ಇದನ್ನು ಮಿಕ್ಸ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಇದಕ್ಕೆ ಏನು ಆ್ಯಡ್ ಮಾಡೋಣ ಅಂದರೆ ನಾವು ಫಸ್ಟು ಗ್ರೈಂಡ್ ಮಾಡಿ ತೊಗೊಂಬಂದಂಥ ಆಲೂಗಡ್ಡೆ, ಉಳ್ಳಾಗಡ್ಡೆ ಮತ್ತು ಹಸಿಮೆಣಸಿನ್ಕಾಯಿ ಇದ್ರ ಪೇಸ್ಟನ್ನು ಸಹಿತ ಎಲ್ಲದನ್ನು ಹಾಕಿರಿ. ಆದರೆ ಇದಕ್ಕೆ ಎಕ್ಸ್ಟ್ರಾ ನೀರಂತೂ ಹಾಕೋದು ಬೇಡ. ಈಗ ನಾವೇನು ಗ್ರೈಂಡ್ ಮಾಡಿದಂಥ ಪೇಸ್ಟ್ ಇರುತ್ತೆ ನೋಡಿರಿ, ಅಷ್ಟರಲ್ಲೇ ಇದನ್ನು ಮಿಕ್ಸ್ ಮಾಡಿರಿ. ನೀರಂತೂ ಹಾಕೋಕ್ಕೆ ಹೋಗಬೇಡಿ. ನೋಡಿ ನೀರು ಎಷ್ಟು ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಅಂಥೇಳಿ ಈ ರೀತಿ ಕಂಟಿನ್ಯೂಸ್ ಆಗಿ ಒಂದು ನಿಮಿಷ ಇದನ್ನು ತಿರುಗಿಸ್ರಿ. ಆವಾಗ ಫ್ಲಫಿಯಾಗಿ ಹಿಟ್ಟು ರೆಡಿ ಆಗುತ್ತೆ. ನೋಡಿ ರವೆ ತುಂಬ ಚೆನ್ನಾಗಿ ನೆಂದಿರೋದ್ರಿಂದ ರವೆ ಅನಿಸೋದೇ ಇಲ್ಲ, ಹಿಟ್ಟಿನ ಥರ ಬರುತ್ತೆ. ಈಗ ಇದನ್ನು ಪ್ರಿಪೇರ್ ಮಾಡೋಣ. ಒಂದು ಕಡಾಯಿನ ಬಿಸಿ ಮಾಡಿ 1 ಸ್ಪೂನಷ್ಟು ಇದಕ್ಕೆ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಜಾಸ್ತಿ ಹಾಕಬೇಕು ಅಂತಿಲ್ಲ, ಸ್ವಲ್ಪ 1 ಸ್ಪೂನ್ ಹಾಕಿ ಇದನ್ನು ತವಾ ತುಂಬ ಇದನ್ನು ಈ ಥರ ಸ್ಪ್ರೆಡ್ ಮಾಡಿಕೊಡ್ರಿ. ಅದ್ರ ಪೂರ್ತಿ ಸ್ಪ್ರೆಡ್ ಮಾಡಿದ್ಮೇಲೆ ಜಸ್ಟ್ ಇದು ಬಿಸಿ ಆದರೆ ಸಾಕು. ನೋಡಿರಿ ಇದೇನು ಒಗ್ಗರಣೆ ಹಾಕೋದೇನು ಬೇಡ. ಈಗ ಬಿಸಿಯಾದಂತಹ ತವಾಗೆ ನಾನಿಲ್ಲಿ ಮಿಕ್ಸ್ ಮಾಡಿದಂಥ ರವೆ ಮಿಶ್ರಣವನ್ನು ಹಾಕ್ತಾಯಿದ್ದೀನಿ. ನೋಡ್ಕೊಳ್ರಿ, ಪೂರ್ತಿಯಾದಂಥ ಮಿಶ್ರಣ ಹಾಕ್ರಿ. ಆದರೆ ಇದಕ್ಕೆ ನೀರು ಹಾಕಕ್ಕೆ ಹೋಗ್ಬೇಡ್ರಿ. ನಾವೇನು ಕಲಸಿರುವಂಥ ಮಾಯ್ಶ್ಚರ್ನಲ್ಲೇ ಇದು ಪ್ರಿಪೇರ್ ಆಗುತ್ತೆ. ದಯವಿಟ್ಟು ನೀರಂತೂ ಹಾಕಕ್ಕೆ ಹೋಗಬೇಡಿ. ಇದರಲ್ಲೇ ಇದು ಸಾಫ್ಟಾಗಿ ಬೇಯ್ಕೊಂಡು ಬರುತ್ತೆ. ನೋಡಿರಿ, ಒಂದು ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಡು ಇದನ್ನು ಕಂಟಿನ್ಯೂಸ್ ಆಗಿ ಈ ಥರ ತಿರುಗಿಸ್ತಾನೆ ಬೇಯಿಸ್ರಿ. ಪರ್ಫೆಕ್ಟಾಗಿ ಬರುತ್ತೆ. ಇದು ಗಟ್ಟಿ ಆಗಬೇಕು, ಅದಕ್ಕೋಸ್ಕರ ನೀವು ನೀರನ್ನು ಹಾಕಬೇಡಿ ಅಂತ ಹೇಳಿದೆ. ಯಾಕಂದರೆ ರವೆ ಚೆನ್ನಾಗಿ ನೆಂದಿರೋದ್ರಿಂದ ಬೇಗ ಬೇಯುತ್ತೆ, ಬೇಗ ಸಾಫ್ಟ್ ಆಗುತ್ತೆ. ನೋಡಿರಿ ಸ್ವಲ್ಪ ತಳ ಹಿಡಿಯುತ್ತಾ ಇರುತ್ತೆ ಇವಾಗ, ಹಾಗಾಗಿ ಸ್ವಲ್ಪ ಕೈ ಬಿಡಲಾರ್ದೇ ಈ ರೀತಿ ಇದನ್ನು ಮಿಕ್ಸ್ ಮಾಡ್ತಾ ಬರ್ರಿ. ತುಂಬ ನೀಟಾಗಿ ಬರುತ್ತೆ ಹಿಟ್ಟು. ನೋಡಿರಿ ತಳ ಕೂಡ ಹಿಡ್ಕೊಳ್ಳೋದಿಲ್ಲ ಜಾಸ್ತಿ. ಇಲ್ಲಿ ನಾನ್ ಸ್ಟಿಕ್ ತವ ಇರೋದ್ರಿಂದ ಜಾಸ್ತಿ ಅಂಟ್ಕೊಳ್ಳೋದಿಲ್ಲ. ನೀವು ಬೇಕಾದರೆ ಐರನ್ ಕಾಸ್ಟ್ ತವಾದಲ್ಲಿ ಮಾಡಿದ್ರೆ ಸಹಿತ ಇದೇ ರೀತಿ ಬರುತ್ತೆ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ನೀವು ಸ್ಪ್ರೆಡ್ ಮಾಡಿದ್ರೆ ನೋಡಿರಿ ಅಂಟ್ಕೊಳ್ಳೋದಿಲ್ಲ, ನೀಟಾಗಿ ಬರುತ್ತೆ. ನೋಡಿರಿ ಈ ಥರ ಲೋ ಫ್ಲೇಮ್ ಇಟ್ಕೊಂಡು ಇದನ್ನು ಚೆನ್ನಾಗಿ ಮುಗಿಸ್ತಾನೆ ಹೋಗ್ರಿ. ಸೂಪರಾಗಿ ಬರುತ್ತೆ. ನೋಡಿರಿ ಪರ್ಫೆಕ್ಟ್ ಆಗಿದೆ. ಇವಾಗ ಹೀಗೆ 1-2 ನಿಮಿಷ ಇದನ್ನು ಬಿಟ್ಬಿಡ್ರಿ. ರವೆ ಚೆನ್ನಾಗಿ ಹರಡ್ಕೊಳ್ಳುತ್ತೆ. ಬಿಸಿನಲ್ಲಿ ಹರಡ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ರವೆ ಇರೋದಿಲ್ಲ. ನೋಡಿರಿ ಈ ರೀತಿ ಮಾಡ್ಕೊಂಡು ಇದನ್ನು ತಣ್ಣಗಾಗೋಕ್ಕೆ ಬಿಟ್ಬಿಡಿ. ಇವಾಗ ನೋಡಿರಿ 2 ನಿಮಿಷ ಆದಮೇಲೆ ಪರ್ಫೆಕ್ಟಾಗಿ ಹಿಟ್ಟು ರೆಡಿಯಾಗಿದೆ. ಇಲ್ಲಿ ರವೆ ಬೆಂದಿದೆ ಅಂತ ಒಂದು ಸ್ವಲ್ಪ ತೊಗೊಂಡ್ಬಿಟ್ಟು ನೋಡಿರಿ ಕೈಗೆ ಅಂಟೋದಿಲ್ಲ. ಆಮೇಲೆ ಸಾಫ್ಟಾದ ಹಿಟ್ಟಿನ ಥರ ಆಗಿರುತ್ತೆ. ನೋಡಿರಿ ರವೆನೇ ಕಾಣಿಸ್ತಾ ಇಲ್ಲ, ಆ ರೀತಿ ಬಂದಿರುತ್ತೆ. ಈಗ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ ಕಂಪ್ಲೀಟಾಗಿ ತಣ್ಣಗಾಗೋಕ್ಕೆ ಬಿಟ್ಬಿಡ್ರಿ. ಯಾಕೆಂದರೆ ತುಂಬ ಬಿಸಿ ಇರುತ್ತೆ ಇದು. ನಾವು ಚೆನ್ನಾಗಿ ಏನಿಲ್ಲ ಅಂದರೂ ಒಂದು 10 ನಿಮಿಷ ಆದರೂ ನಾವು ಇದನ್ನು ಬೇಯಿಸ್ಕೊಂಡಿದ್ದೀನಿ ನಾನಿಲ್ಲಿ. ಕರೆಕ್ಟಾಗಿ ಬೇಯಬೇಕು ಅಂದರೆ ಒಂದು 10 ನಿಮಿಷ ಆದರೂ ಬೇಯಲೇಬೇಕು. ಇದು ತಣ್ಣಗಾಗಕ್ಕೆ ಬಿಡ್ರಿ. ತಣ್ಣಗಾದ್ಮೇಲೆ ನೋಡಿರಿ ತುಂಬ ಸಾಫ್ಟಾಗಿ ಬಂದಿರುತ್ತೆ. ಈಗ ಇದನ್ನು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಬಿಟ್ಟು ಸವರ್ಬಿಟ್ಟು ಈ ರೀತಿ 1-2 ನಿಮಿಷ ಇದನ್ನು ನಾದ್ಕೊಡ್ರಿ. ಇನ್ನೂ ಸಾಫ್ಟ್ ಆದಂಥ ಡೋ ಇಲ್ಲಿ ರೆಡಿ ಆಗುತ್ತೆ. ನೋಡಿರಿ ನಾವು ಇದನ್ನು ಯಾವುದೇ ಇದಕ್ಕೆ ಹಿಟ್ಟನ್ನು ಮಿಶ್ರಣ ಮಾಡೋದೇ ಬೇಡ, ಅಷ್ಟು ಪರ್ಫೆಕ್ಟ್ ಆದಂಥ ರೀತಿಯಲ್ಲಿ ಬಂದಿದೆ. ಅದಕ್ಕೆ ನಾನು ಹೇಳಬೇಕಾದ್ರೆ ಏನು ಹೇಳಿದೆ ಅಂದರೆ ರವೆ ಮಿಕ್ಸ್ ಮಾಡಬೇಕಾದ್ರೆ ನೀರನ್ನು ಎಕ್ಸ್ಟ್ರಾ ಸೇರಿಸಬಾರ್ದು. ಅದರಲ್ಲೇ ಇರುವಂಥ ವಾಟರ್ ಕಂಟೆಂಟ್ನಲ್ಲೇ ಇದು ಚೆನ್ನಾಗಿ ರೆಡಿ ಆಗುತ್ತೆ. ಈಗ ನೋಡಿರಿ ಸ್ವಲ್ಪ ಮತ್ತು ಎಣ್ಣೆ ಸವರ್ಕೊಂಬಿಟ್ಟು ನಾದ್ಕೊಂಡಿದ್ವಲ್ಲ ಹಿಟ್ಟನ್ನು, ಅದನ್ನು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿಕೊಂಡು ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನೀವು ಇದನ್ನು ಮಾಡ್ಕೋಬೋದು. ಅಂದರೆ ನಿಪ್ಪಟ್ಟು ಥರ ಮಾಡ್ಬೋದು ಅಥವಾ ಸ್ಕ್ವಯರ್, ಡೈಮಂಡ್ ಶೇಪ್ ಯಾವುದಲ್ಲೂ ನಿಮ್ಮ ಮಕ್ಕಳು ಯಾವ್ದು ಇಷ್ಟಪಡ್ತಾರೆ ನೋಡಿರಿ ಆ ಶೇಪ್ನಲ್ಲಿ ನೀವು ಇದನ್ನು ಪ್ರಿಪೇರ್ ಮಾಡ್ಬೋದು ಸ್ನ್ಯಾಕ್ಸನ್ನು. ಬಟ್ ನಾನಿಲ್ಲಿ ವಡೆ ಶೇಪ್ನಲ್ಲಿ ಮಾಡ್ತಾಯಿದ್ದೀನಿ. ವಡೆ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದು. ಆ ರೀತಿ ನೀವು ಇದನ್ನು ಪ್ರಿಪೇರ್ ಮಾಡಿಕೊಡ್ರಿ. ನೋಡಿರಿ ತುಂಬ ನೀಟಾಗಿ ಬರುತ್ತೆ. ಇದೇ ರೀತಿ ಮಾಡಿಕೊಡ್ರಿ, ಕ್ರ್ಯಾಕ್ಸ್ ಬಿಡೋದಿಲ್ಲ. ಸ್ವಲ್ಪ ಇದನ್ನು ಪ್ರೆಸ್ ಮಾಡಿ ನೀವು ಮಾಡ್ತಾ ಹೋದರೆ ನೀಟಾಗಿ ಬರುತ್ತೆ. ನೋಡಿರಿ ಸರಿಯಾದ ಆಕಾರದಲ್ಲಿ ನೀವು ಮಾಡಿಕೊಡ್ರಿ. ಇದೇ ರೀತಿ ಈ ರೀತಿ ಹೋಲ್ ಹಾಕೋದ್ರಿಂದನೂ ನೋಡಿರಿ ಒಳಗಡೆ ನಾವು ಫ್ರೈ ಮಾಡಬೇಕಾದ್ರೂ ಬೇಯುತ್ತೆ, ಕ್ರಂಚಿಯಾಗಿ ಬರುತ್ತೆ. ಸ್ನ್ಯಾಕ್ಸು ಜಾಸ್ತಿ ಆಯಿಲ್ ಅಬ್ಸರ್ವ್ ಮಾಡ್ಕೊಳ್ಳೋದಿಲ್ಲ. ಇದೇ ರೀತಿ ಎಲ್ಲದನ್ನು ನೀವು ಮಾಡಿಕೊಡ್ರಿ. ನಿಮ್ಗೆ ಇಷ್ಟ ಬಂದ ಶೇಪ್ನಲ್ಲಿ ಮಾಡ್ಕೋಬೋದು. ನಾನಿವತ್ತು ವಡಾ ಶೇಪ್ನಲ್ಲಿ ಮಾಡ್ತಾಯಿದ್ದೀನಿ. ನೋಡಿರಿ ಯಾವುದೇ ಕ್ರ್ಯಾಕ್ಸ್ಗಳು ಇರಬಾರ್ದು. ಈ ರೀತಿ ನೀಟಾಗಿ ತೊಗೊಂಡ್ರು ಪ್ರೆಸ್ ಮಾಡ್ತಾ ಇದನ್ನು ಕರೆಕ್ಟ್ ಆದಂಥ ಶೇಪನ್ನು ಕೊಡ್ರಿ. ನೋಡಿ ಇದೇ ರೀತಿ ಎಲ್ಲದನ್ನು ನಾನಿಲ್ಲಿ ಪ್ರಿಪೇರ್ ಮಾಡಿ ತೊಗೊಂಡು ಬಂದಿದ್ದೀನಿ. ಹೀಗೇ ನೀವು ಮಾಡಿಕೊಡ್ರಿ, ಬೇಗ ಆಗುತ್ತೆ. ಅಕಸ್ಮಾತಾಗಿ ನೀವೇನಾದರೂ ಇಡ್ಲಿ ಮಾಡಬೇಕು, ಅದ್ರ ಜೊತೆ ವಡೆ ಮಾಡೋದಕ್ಕೆ ಉದ್ದಿನಬೇಳೆ ಇಲ್ಲ ಅಥವಾ ಉದ್ದಿನಬೇಳೆ ನೆನೆ ಹಾಕೋಕ್ಕೆ ಮರ್ತೋಗಿದ್ದೀವಿ ಅಂದಾಗ ಇನ್ಸ್ಟೆಂಟಾಗಿ 1 ಕಪ್ ರವೆ ಇದ್ದರೆ ಈ ಥರ ಆಲೂಗಡ್ಡೆ ಹ್ಯಾಕ್ ಮಾಡಿ ನೋಡಿರಿ, ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಆಲೂಗಡ್ಡೆ ಯಾಕೆ ಹಾಕಬೇಕು ಅಂದರೆ ಆಲೂಗಡ್ಡೆ ಸ್ನ್ಯಾಕ್ಸ್ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸರಿ ಹ್ಯಾಕ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಅದರ ಫ್ಲೇವರ್ ಆಗಿರ್ಬೋದು, ರುಚಿ ಆಗಿರ್ಬೋದು ತುಂಬ ಚೆನ್ನಾಗಿ ಕೊಡುತ್ತೆ. ಈಗ ನೋಡಿರಿ ಒಂದು ಬೌಲ್ ತೊಗೊಂಡಿದ್ದೀನಿ ನಾನು. ಇದಕ್ಕೆ ಒಂದು 2-3 ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಮೈದಾ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ನಿಮಗೆ ಮೈದಾ ಹಿಟ್ಟು ಬೇಡ ಅನ್ನೋರು ಗೋಧಿ ಹಿಟ್ಟನ್ನಾದರೂ ಹಾಕ್ಬೋದು. ನೋಡಿರಿ
2ರಿಂದ 3 ಸ್ಪೂನ್ ಹಾಕಿದ್ದೀನಿ. 1 ಚಿಟಿಕೆ ಉಪ್ಪನ್ನು ಹಾಕಿರಿ. ಮತ್ತು ಸ್ವಲ್ಪ ಹಸಿ ಕೊತ್ತಂಬರಿ, ಫ್ರೆಶ್ ಆದಂಥ ಕೊತ್ತಂಬರಿನ ಸಣ್ಣಗೆ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಒಳ್ಳೆ ರುಚಿ ಕೊಡುತ್ತಾ, ಒಳ್ಳೆ ಫ್ಲೇವರು ಕೊಡುತ್ತಾ, ಆಮೇಲೆ ನೋಡೋದಕ್ಕೆ ಕೂಡ ತುಂಬ ಲುಕ್ ಅನಿಸುತ್ತೆ ಇದು. ಸ್ವಲ್ಪ ಇದಕ್ಕೆ ನೀರು ಹಾಕಿಬಿಟ್ಟು ಇದನ್ನು ಸ್ಲರಿಯಾಗಿ ಕಲಿಸ್ಕೊಳ್ರಿ. ಯಾವುದೇ ಗಂಟುಗಳಿರಬಾರ್ದು, ಆ ರೀತಿ ಕಲಿಸ್ಕೊಳ್ರಿ. ಯಾಕೆಂದರೆ ಮೈದಾ ಹಿಟ್ಟಲ್ಲಿ ಗ್ಲೂಟಿನ್ ಜಾಸ್ತಿ ಇರೋದ್ರಿಂದ ನೋಡಿರಿ ಗಂಟಾಗೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ನೀರು ಹಾಕಿ ಇದನ್ನು ಈ ರೀತಿ 1-2 ನಿಮಿಷ ನೀವು ಮಿಕ್ಸ್ ಮಾಡ್ತಾ ಹೋದರೆ ಯಾವುದೇ ಇಲ್ಲದೇ ಇರೋ ರೀತಿ ಇದು ರೆಡಿ ಆಗುತ್ತೆ. ನಿಮಗೆ ಸ್ಲರಿ ಕ್ವಾಂಟಿಟಿ ನೋಡಿಕೊಂಡು ಹಿಟ್ಟನ್ನು ಆ್ಯಡ್ ಮಾಡಿಕೊಡ್ರಿ. ತುಂಬ ನೀರಾಗಿ ಮಾಡೋಕ್ಕೆ ಹೋಗಬೇಡ್ರಿ. ಸ್ವಲ್ಪ ಫ್ಲಫಿ ಇದರಲ್ಲಿ ಇರಬೇಕು ನೋಡಿರಿ, ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ಈ ರೀತಿ ಇದನ್ನು ರೆಡಿ ಮಾಡಿಕೊಡ್ರಿ. ಇದ್ರಾಗ ಡಿಪ್ ಮಾಡಿದ ತಕ್ಷಣವೇ ಏನಾಗುತ್ತೆ ಅಂದರೆ ತುಂಬ ದಪ್ಪಾದ ಕೋಟಿಂಗ್ ಬರಬಾರ್ದು, ಆ ರೀತಿ ನೋಡ್ಕೊಂಡು ಹಾಕ್ಕೊಳ್ರಿ. ಈಗ ನೋಡಿರಿ, ಒಂದು ಕಡಾಯಿನ ನಾನಿಲ್ಲಿ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಫ್ರೈ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ. ನೋಡಿ, ನಾನಿಲ್ಲಿ ಇವತ್ತು ಇದನ್ನು ಡೀಪ್ ಫ್ರೈ ಮಾಡ್ತಾಯಿಲ್ಲ, ಶಾಲೋ ಫ್ರೈ ಮಾಡಿ ತೋರಿಸ್ತಾ ಇದ್ದೀನಿ. ಇದೇನಿಲ್ಲ ಅಂದರೂ 3-4 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಇದೆ. ಎಣ್ಣೆ ಚೆನ್ನಾಗಿ ಬಿಸಿಯಾಗಲಿ. ಈಗ ನೋಡಿರಿ, ಫಸ್ಟೇ ನಾವು ಸ್ಲರಿ ರೆಡಿ ಮಾಡ್ಕೊಂಡಿದ್ವಲ್ವ, ಅದರಲ್ಲಿ ನಾವು ಪ್ರಿಪೇರ್ ಮಾಡ್ಕೊಂಡಂಥ ಎಲ್ಲ ವಡೆಗಳನ್ನು ಹಾಕಿ ಡಿಪ್ ಮಾಡಿ ಡೈರೆಕ್ಟಾಗಿ ಎಣ್ಣೆಗೆ ಹಾಕಬೇಕು. ಯಾವುದೇ ಕಾರಣಕ್ಕೂ ನೋಡಿ ಈ ಸ್ಲರಿನಲ್ಲಿ ಇದನ್ನು ನೆನೆಸೋಕ್ಕೆ ಹೋಗಬೇಡಿ. ಈ ರೀತಿ ಅದ್ದಿದ ತಕ್ಷಣವೇ ಎಣ್ಣೆಗೆ ಡೈರೆಕ್ಟಾಗಿ ಹಾಕಬೇಕು. ಹಾಗಾಗಿ ಫಸ್ಟೇ ನೀವು ಎಣ್ಣೆನ ಬಿಸಿ ಮಾಡಿ ಇಟ್ಕೋಬೇಕು. ಆವಾಗಲೇ ನೋಡಿರಿ, ಎಣ್ಣೆ ಬಿಸಿ ಆದ ತಕ್ಷಣ ಒಂದೊಂದೇ ಈ ಥರ ಸ್ಲರಿನಲ್ಲಿ ಡಿಪ್ ಮಾಡಿ ಹಾಕಬೇಕು. ಅಕಸ್ಮಾತ್ ಏನಾದರೂ ಸ್ಲರಿನಲ್ಲಿ ರವೆ ವಡ ಏನಾದರೂ ನೆನೆದು ಹೋದರೆ ಕ್ರ್ಯಾಕ್ ಆಗಿ ಮುರಿದೋಗ್ಬಿಡುತ್ತೆ, ಕರೆಕ್ಟ್ ಆದಂಥ ಶೇಪು ಬರೋದಿಲ್ಲ ನಿಮಗೆ. ನೋಡಿ, ಈ ರೀತಿ ಸ್ಲರಿನಲ್ಲಿ ಡಿಪ್ ಮಾಡಿ ಹಾಕ್ತಾ ಹೋಗ್ರಿ. ಬೇಗನೆ ಆಗುತ್ತೆ. ಆದಷ್ಟು ನೀವು ಸ್ಪೂನನ್ನು ಯೂಸ್ ಮಾಡಿ ಹಾಕಿರಿ. ಯಾಕೆಂದರೆ ಎಣ್ಣೆ ಚೆನ್ನಾಗಿ ಬಿಸಿಯಾಗಿರುತ್ತೆ. ಸ್ಲರಿನಲ್ಲಿ ಡಿಪ್ ಮಾಡಿ ಹಾಕೋದ್ರಿಂದ ಎಣ್ಣೆ ಕೈಗೆ ಸಿಡಿಯೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ನೀವು ಹುಷಾರಾಗಿ ಸ್ಪೂನಿಂದನೇ ಹಾಕಿರಿ. ಅಭ್ಯಾಸ ಇಲ್ಲ ಅಂದರೂ ನೀವು ದೊಡ್ಡ ಸ್ಪೂನ್ ಆದರೂ ಬಳಸ್ಬೋದು. ಈ ರೀತಿ ಹಾಕ್ತಾ ಹೋಗ್ರಿ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿರಿ, ಶಾಲೋ ಫ್ರೈ ಮಾಡ್ತಾಯಿದ್ದೀನಿ, ಜಾಸ್ತಿ ಆಯಿಲ್ ಅಬ್ಸರ್ವ್ ಮಾಡ್ಕೊಳ್ಳೋದಿಲ್ಲ. ನೀವು ಬೇಕಾದರೆ ಡೀಪ್ ಫ್ರೈ ಆದರೂ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ನಾನಿಲ್ಲಿ ಶಾಲೋ ಫ್ರೈನೇ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿರಿ, ಈ ರೀತಿ ಡಿಪ್ ಮಾಡಿದ ತಕ್ಷಣವೇ ಡೈರೆಕ್ಟಾಗಿ ಎಣ್ಣೆಗೆ ಹಾಕಿಬಿಡ್ರಿ. ಯಾಕಂದರೆ ಇದು ಗಟ್ಟಿಯಾದರೆ ತುಂಬ ಚೆನ್ನಾಗಿ ಬರುತ್ತೆ, ಅಥವಾ ನೀರು ಆಗಿದ್ರೆ ನೋಡಿರಿ ಸರಿಯಾಗಿ ಬರೋದಿಲ್ಲ. ಈಗ ಒಂದು ಸೈಡ್ ಚೆನ್ನಾಗಿ ಫ್ರೈ ಆದಮೇಲೆ ಇದನ್ನು ತಿರುಗಿಸಾಕೋಣ. ನೋಡಿರಿ, ಕಲರ್ ಕೂಡ ಚೇಂಜ್ ಆಗಿದ್ದು ಗೊತ್ತಾಗುತ್ತೆ ನಿಮಗೆ. ಫ್ರೈ ಆದಮೇಲೆ ಕಲರು ಬ್ರೌನ್ ಕಲರಲ್ಲಿ ಬಂದಿರುತ್ತೆ. ಒಂದು ಕಡೆ ಇದನ್ನು ತಿರುಗಿಸಾಕ್ರಿ. ಈ ಥರ 2 ಕಡೆ ತಿರುಗಿಸಿ ಹಾಕಿದ ಮೇಲೆ ಸ್ವಲ್ಪ ಲೋ ಫ್ಲೇಮ್ ಇಟ್ಟು ಇದನ್ನು ಫ್ರೈ ಮಾಡ್ಕೊಳ್ರಿ. ಒಳಗಡೆಯಿಂದನೂ ಸೂಪರ್ ಕ್ರಂಚಿಯಾಗಿ ಫ್ರೈ ಆಗಿರ್ತೈತೆ. ಇಲ್ಲಾಂದರೆ ಹಸಿ ಬಿಸಿ ಹಾಗೆ ಇರ್ತೈತೆ. ನೋಡಿರಿ, ಈ ರೀತಿ ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಡು ನೀವು ಫ್ರೈ ಮಾಡಿಕೊಂಡ್ರೆ ಒಳಗಡೆಯಿಂದನೂ ತುಂಬ ಕ್ರಿಸ್ಪಿಯಾಗಿ ಬಂದಿರುತ್ತೆ, ಮೇಲ್ಗಡೆಯಿಂದನೂ ತುಂಬ ಚೆನ್ನಾಗಿ ಫ್ರೈ ಆಗಿರ್ತಾವೆ. ನೋಡಿ, 2 ನಿಮಿಷ ಫ್ರೈ ಆದರೆ ಸಾಕು, ತುಂಬ ಹೊತ್ತು ಫ್ರೈ ಮಾಡೋ ಅವಶ್ಯಕತೆ ಇರಲ್ಲ. ಈ ರೀತಿ ಕಲರ್ ಚೇಂಜ್ ಆಗಿದ್ರೇ ಗೊತ್ತಾಗ್ಬಿಡುತ್ತೆ ಚೆನ್ನಾಗಿ ಫ್ರೈ ಆಗಿದ್ದಾವೆ ಅಂಥೇಳಿ. ನೀವು ಹಸಿ ಬಿಸಿಯಾಗಿ ಫ್ರೈ ಮಾಡ್ಕೊಂಡ್ರೆ ಆಯಿಲು ಜಾಸ್ತಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಈ ರೀತಿ ಕಲರ್ ಚೇಂಜ್ ಆಗಿರಬೇಕು, ನೋಡ್ತಿರ್ಬೋದು. ಇದೇ ರೀತಿ ನೀವು ಕೂಡ ಫ್ರೈ ಮಾಡ್ಕೊಳ್ರಿ, ಆವಾಗ ಪರ್ಫೆಕ್ಟ್ ಆದಂತಹ ಸ್ನ್ಯಾಕ್ಸ್ ರೆಡಿ ಆಗುತ್ತೆ. ನೋಡ್ರಿ, ಇಲ್ಲಿ ನಾನು ಒಂದೊಂದನೇ ಎಲ್ಲ ಎಣ್ಣೆ ಬಸ್ತು ತೆಗಿತಾ ಇದ್ದೀನಿ. ಸರಿಯಾಗಿ ಇದು ಫ್ರೈ ಆಗಿದಾವೆ ಆಲ್ರೆಡಿ. ಇದೇ ರೀತಿ ಎಲ್ಲ ಸ್ನ್ಯಾಕ್ಸನ್ನು ನಾನು ಫ್ರೈ ಮಾಡಿ ತೋರಿಸ್ತೀನಿ, ಹೇಗೆ ಬಂತು ಅಂಥೇಳಿ ನೋಡ್ಕೊಳ್ರಿ. ಹಾಗೆಯೇ ಈ ರೆಸಿಪಿ ನಿಮ್ಗೆ ಇಷ್ಟ ಅನಿಸಿದರೆ ಎಲ್ಲ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಹೆಚ್ಚು ಶೇರ್ ಮಾಡಿರಿ, ಹೆಚ್ಚು ಲೈಕ್ ಮಾಡಿರಿ. ಅವರು ಒಂದು ಒಳ್ಳೆ ರೆಸಿಪಿನ ಕಲ್ತಂಗಾಗುತ್ತೆ, ಒಳ್ಳೆ ರೆಸಿಪಿನ ಟೇಸ್ಟ್ ಮಾಡ್ದಂಗೆ ಆಗುತ್ತೆ. ಇದೇ ರೀತಿ ಎಲ್ಲ ಆಲೂಗಡ್ಡೆ ಸ್ನ್ಯಾಕ್ಸ್ ಆಗಿರ್ಬೋದು, ಅಥವಾ ವೆಜ್ ಆ್ಯಂಡ್ ನಾನ್ ವೆಜ್ ರೆಸಿಪಿಗಳಾಗಿರ್ಬೋದು, ಎಲ್ಲ ಲಂಚ್ ಬಾಕ್ಸ್ ರೆಸಿಪಿ ಎಲ್ಲದನ್ನು ನಾನು ನಮ್ಮ ಚಾನಲಲ್ಲಿ ಶೇರ್ ಮಾಡಿದ್ದೀನಿ. ನಮ್ಮ ಚಾನಲ್ ಓಪನ್ ಮಾಡಿ ನೋಡಿದರೆ ನಿಮಗೆಲ್ಲ ವೀಡಿಯೋಗಳು ಅವೈಲೇಬಲ್ ಇರುತ್ತೆ. ಅಲ್ಲಿ ಯಾವುದಾದ್ರೂ ವೀಡಿಯೋಗಳು ನಿಮಗೆ ಇಷ್ಟ ಅನಿಸಿದರೆ, ಒಳ್ಳೆ ರೆಸಿಪಿಗಳನ್ನು ಕಲಿಬೇಕು ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಬೆಲ್ ಐಕನ್ನ ಪ್ರೆಸ್ ಮಾಡಿರಿ. ಆವಾಗ ನಾನು ಹಾಕೋ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಈಸಿಯಾಗಿ ನೀವು ವೀಡಿಯೋಗಳನ್ನು ನೋಡ್ಬೋದು. ನೋಡಿ, ಹಾಗಾದರೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.